ಇಂದಿನ ಒಂದು ಕೂತ್ಕೊಳ್ಳಿ ಪ್ಲೀಸ್ ಇಂದಿನ ಸತ್ಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ಹಾಗೂ ಈ ಎಲ್ಲ ಸ್ವಲ್ಪ ಕುಂತು ಕೇಳ್ರಪ್ಪ, ಆಮೇಲೆ ಮಾತಾಡಿ ಪ್ಲೀಸ್. ಕೆಪಿಸಿಸಿಯ ಅಧ್ಯಕ್ಷರಾದ ಹಾಗೂ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೂಪಿಸಿದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಿಎಲ್ಪಿ ಮುಖಂಡರಾದ ಶ್ರೀ ಸಿದ್ದರಾಮಯ್ಯಜಿ ಅವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖಂಡ ಹಾಗೂ ಎಐಸಿಸಿಯ ಜನರಲ್ ಸೆಕ್ರೆಟರಿಗಳಾದ ಶ್ರೀ ರಣಜಿತ್ ಸುರ್ಜೇವಾಲಾಜಿ ಅವರೇ, ಮೇಲ್ಮನೆಯ ನಾಯಕರಾದ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಜಿ ಅವರೇ, ಹಿರಿಯ ಮುಖಂಡರಾದ ಶ್ರೀ ಕೆ.ಎಚ್. ಮುನಿಯಪ್ಪಾಜಿ ಅವರೇ, ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಎಂ.ಬಿ. ಪಾಟೀಲ್ ರೇ ಹಾಗೂ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಇನ್ನೊಬ್ಬ ಮುಖಂಡರಾದ ಸಲೀಂ ಅಹಮದ್ ಸಾಹೇಬ್ರೆ ಹಾಗೂ ಹಿರಿಯ ಮತ್ತು ಯುವ ಮುಖಂಡರಾದ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಈ ಕಾರ್ಯಕ್ರಮಕ್ಕೆ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಬಂದಿದ್ರು, ಇಲ್ಲಿ ಕಾಣ್ತಾ ಇಲ್ಲ. ಆದರೆ ಇನ್ನೊಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀ ಧ್ರುವನಾರಾಯಣ ಅವರೇ, ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರೇ, ಪಿಸಿಸಿ ಮಾಜಿ ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಅಲ್ಲಂ ವೀರಭದ್ರಪ್ಪನವರೇ, ಆರ್.ವಿ. ದೇಶಪಾಂಡೆ ಅವರೇ, ಎಚ್.ಕೆ. ಪಾಟೀಲ್ ರೇ ಹಾಗೂ ಎಐಸಿಸಿಯ ಎಲ್ಲ ಸೆಕ್ರೆಟರಿಗಳೇ ಮತ್ತು ಎಲ್ಲ ಎಂಪಿಗಳೇ, ಎಂಎಲ್ಎಗಳೇ, ಎಂಎಲ್ಸಿಗಳೇ, ಮಾಜಿ ಎಂಎಲ್ಎ ಮತ್ತು ಎಂಎಲ್ಸಿಗಳೇ, ಆಲ್ ಫ್ರಂಟಲ್ ಆರ್ಗನೈಸೇಷನ್ ಅದರ ಮುಖ್ಯಸ್ಥರುಗಳೇ ಮತ್ತು ಮೇಲೆ ಕುಳಿತಂತ ಎಲ್ಲ ಮುಖಂಡರುಗಳೇ, ಸಮಯದ ಅಭಾವದಿಂದ ನಾ ಎಲ್ಲರ ಹೆಸರುಗಳನ್ನು ಪುನಃ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ, ಅದಕ್ಕೆ ಕ್ಷಮಿಸಬೇಕು. ಕೆಲವೇ ಮಾತುಗಳನ್ನು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
ಈಗಾಗಲೇ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು ಮತ್ತು ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಈ ದೇಶದಲ್ಲಿ ನಡೆದಂತ ಆಗು ಹೋಗುಗಳ ಬಗ್ಗೆ ಹಾಗೂ ನನ್ನ ಬಗ್ಗೆನೂ ಕೂಡ ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ಅವರು ಇಟ್ಟಿದ್ದಾರೆ. ನನಗೆ ಅತಿ ಸಂತೋಷ ಏನಂದ್ರೆ, ನಾನು ಒಬ್ಬ ಕಾರ್ಮಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ವಿದ್ಯಾರ್ಥಿ ಜೀವನದಲ್ಲಿಯೂ ಕೂಡ ನಾನು ಸ್ವತಃ ನನ್ನ ವಿದ್ಯಾರ್ಥಿ ಯೂನಿಯನ್ ಕಟ್ಟಿ ಅದರ ಅಧ್ಯಕ್ಷನಾಗಿ, ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಟೆಕ್ಸ್ಟೈಲ್ ಮಿಲ್ 10,000 ಕಾರ್ಮಿಕರು ಇರ್ತಕ್ಕಂಥದ್ದು ಮತ್ತು ಅಸೋಸಿಯೇಟೆಡ್ ಸಿಮೆಂಟ್ ಕಂಪನಿ, ಅದರಲ್ಲೂ ಕೂಡ 10,000 ಕಾರ್ಮಿಕರು ಸಿಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂಥ ಒಂದು ಬೃಹತ್ ಸಂಸ್ಥೆಗಳಲ್ಲಿ ಸಾವಿರಾರು ಜನ ಕೆಲಸ ಮಾಡುವಾಗ ನಾನು ಕೂಡ ಒಂದು ಯೂನಿಯನ್ ಕಟ್ಟಿ ಅಲ್ಲಿ ಆರಿಸಿ ಬಂದು ಆ ಯೂನಿಯನ್ಗೆ ರಿಕಗ್ನೈಸೇಷನ್ ಪಡ್ಕೊಳ್ತಕ್ಕಂಥದ್ದು ಮಾಡಿದೆ. ಈ ಮಾತುಗಳನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸ್ವಂತ ಶಕ್ತಿ ಮೇಲೆ ಮುಂದೆ ಬಂದಾಗ, ಯಾವುದೇ ಒಂದು ಸಂಘ ಸಂಸ್ಥೆಯನ್ನ ಕಟ್ಟಿದಾಗ ಅದಕ್ಕೆ ಬೇರೆಯವರು ಕೂಡ ಗುರುತಿಸ್ತಾರೆ. ನಿಮ್ಮ ಇರ್ತಕ್ಕಂಥ ಶಕ್ತಿಗೆ ಬೆಂಬಲ ಸಿಗ್ತದೆ. ಅದಕ್ಕಾಗಿ ಆ ನನ್ನ ಸಂಘಟನೆ ಮಾಡ್ತಕ್ಕಂಥದ್ದನ್ನ ನೋಡಿ, ಯಾವಾಗ ಕಾಂಗ್ರೆಸ್ ಇಬ್ಬಾಗ ಇತ್ತು 1969ದಲ್ಲಿ, ನಮ್ಮಲ್ಲಿ ಆ ಜಿಲ್ಲೆಯ ಕನ್ವೇನರ್ ಆಗಿ, ಅವಾಗ ಅಧ್ಯಕ್ಷರು ಇರಲಿಲ್ಲ, ಕನ್ವೇನರ್ ಆಗಿ ಒಬ್ರು ಅಡ್ವೊಕೇಟ್ ಧರ್ಮರಾವ್ ಅಫ್ಜಲ್ಪುರ್ಕರ್ ಅಂತ ಹೇಳಿ ಇದ್ರು. ನಾನು ಆವಾಗ ತಾನೇ 67ರಲ್ಲಿ ವಕಾಲತ್ ಪ್ರಾರಂಭ ಮಾಡಿದ್ದೆ. 68ರಲ್ಲಿ ಇಲ್ಲೇ ಬೆಂಗಳೂರಿಗೆ ಬಂದು ಬಾರ್ ಕೌನ್ಸಿಲ್ ಎಕ್ಸಾಮ್ ಕೊಟ್ಟು ಶುರು ಮಾಡಿದ್ದೆ. ಅವಾಗ ಬಾರ್ನಲ್ಲಿ ಹೋದ ತಕ್ಷಣ, ಬಾರ್ ಅಂದ್ರೆ ಬೇರೆ ತಿಳ್ಕೊಂಡಿರಿ, ಮತ್ತೆ ಲಾಯರ್ಸ್ ಅಸೋಸಿಯೇಷನ್ ನಲ್ಲಿ ನಾವು ಹೋಗಿ ಕುಂತಾಗೆಲ್ಲ ನನಗೆ ಒಬ್ಬರಿಬ್ಬರು ನಾಯಕರು, ಅದರಲ್ಲಿ ವಿಶೇಷವಾಗಿ ಧರ್ಮರಾವ್ ಅಫ್ಜಲ್ಪುರ್ಕರ್ ಅವರು ನನಗೆ, ನೀವು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆಗ್ರಿ, ಗುಲ್ಬರ್ಗಾ ಸಿಟಿ ನಿಮ್ಮ ಕೈಯಾಗ ಕೊಡ್ತೇವೆ, ನೀವು ಏನೇ ಮಾಡಿ ನಮಗೆ ಬೆಂಬಲ ಕೊಡಿ, ನಾವು ನೀವು ಜೊತೆಯಲ್ಲಿ ಇರ್ತೇವೆ, ನಿಮಗೆ ಬಹಳ ಮುಂದೆ ದೊಡ್ಡ ಭವಿಷ್ಯ ಇದೆ, ಅದಕ್ಕೆ ನೀವು ಪಕ್ಷ ಕಟ್ಟಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವರು ನನಗೆ ಬಹಳಷ್ಟು ಎನ್ಕರೇಜ್ನು ಮಾಡ್ತಿದ್ರು. ಮತ್ತು ಪದೇ ಪದೇ ನಮ್ಮ ಮನೆಗೆ ಬರ್ತಕ್ಕಂಥದ್ದು, ನಮ್ಮ ಬಾರ್ ಅಸೋಸಿಯೇಷನ್ನಲ್ಲಿ ಕುಳಿತಾಗ ಇವತ್ತು ಹಿಂದೂದಲ್ಲಿ ಚಲಪತಿ ರಾವ್ ಅವರು ಆರ್ಟಿಕಲ್ ಬಂದಿದೆ, ನೀವು ನೋಡಿದ್ರ? ನೋಡಿ, ಇಂದಿರಾ ಗಾಂಧಿ ಅವರು ಬಂದೇ ಬರ್ತಾರೆ, ಅವ್ರ ಪಕ್ಷನೇ ಬರೋದು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಮಜಬೂತಾಗಿ ನಿಲ್ತದೆ. ಈ ಇಂಡಿಕೇಟ್ ಏನಾಗಿತ್ತು, ಈ ಸಿಂಡಿಕೇಟ್
ಎಲ್ಲರೂ ಹೋಗ್ತಾರೆ. ಇಂದಿರಾ ಗಾಂಧೀಜಿಯವರು ಒಬ್ಬರೇ ಮುಂದೆ ಬರ್ತಾರೆ, ನೀವು ಪ್ರಮುಖ ಆಗಿ ನಿಲ್ಲಬೇಕು ಅಂತ ಹೇಳಿ ಅವರು ನನಗೆ ಪ್ರೋತ್ಸಾಹ ನೀಡಿದರು. ತದನಂತರ ದೇವರಾಜ್ ಅರಸು ಅವರು ರಾಜ್ಯದ ಕನ್ವೀನರ್ ಆಗಿದ್ರು. ಅವಾಗಿನ್ನೂ ಅಧ್ಯಕ್ಷರಂತ ಇರಲಿಲ್ಲ. ಅವರು ಕನ್ವೀನರ್ ಆಗಿ ಗುಲ್ಬರ್ಗಕ್ಕೆ ಬಂದ ಮೇಲೆ ನಮ್ಮೆಲ್ಲ ಯುವಕರಿಗೆ ಒಗ್ಗೂಡಿಸಿದ್ರು. ನಾನು, ಧರ್ಮ್ ಸಿಂಗ್ ಅವರು, ದೇವೇಂದ್ರಪ್ಪ ಗಾಳಪ್ಪನವರು, ಕಾಳಪ್ಪ ಅಂತ ಅಡ್ವೊಕೇಟು, ಹೀಗೆ 35 ವರ್ಷದ ಒಳಗಡೆ ಇರ್ತಕ್ಕಂಥವ್ರೆ ನಾವು ಸುಮಾರು ಒಂದು 10-15 ಜನ ಇದ್ದೇವೆ. ಅವರೆಲ್ಲರಿಗೆ ಕರೆದು ಐವಾನ್ ಶಾಹಿ ಗೆಸ್ಟ್ ಹೌಸ್ನಲ್ಲಿ ನೀವು ಪಕ್ಷದ ಕೆಲಸ ಮಾಡಿ, ನಿಮ್ಮೆಲ್ಲರಿಗೆ ನಾನು ಮುಂದೆ ಟಿಕೆಟ್ ಕೊಡ್ತೇನೆ ಮತ್ತು ಮುಂದೆ ನೀವು MLAಗಳಾಗ್ತೀರಿ, ನಿಮ್ಮ ಭವಿಷ್ಯ ಒಳ್ಳೆಯದಿದೆ ಅಂಥೇಳಿ ಅವರು ಕೂಡ ಪ್ರೋತ್ಸಾಹ ನೀಡ್ತಕ್ಕಂಥ ಮಾತುಗಳ ಆಡಿದ್ರು. ಆಡಿ ನನಗಲ್ಲೇ ತಕ್ಷಣ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ 69ರಲ್ಲಿ ಘೋಷಣೆ ಮಾಡಿದ್ರು. ಆವಾಗ ನಾನು 1969ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾದೆ. ಆಮೇಲೆ KPCC ಜನರಲ್ ಸೆಕ್ರೆಟರಿ ಆದೆ, KPCC ವೈಸ್ ಪ್ರೆಸಿಡೆಂಟ್ ಆದೆ, KPCC ಅಧ್ಯಕ್ಷನಾದೆ, CWC ಮೆಂಬರ್ ನನಗೆ ಸೋನಿಯಾ ಗಾಂಧೀಜಿ ಅವರು ಮಾಡಿದ್ರು. ಅದು ಆದಮೇಲೆ ಇವತ್ತು ಪುನಃ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಮತ್ತು ಅನೇಕ ಹಿರಿಯ ನಾಯಕರು ನನಗೆ ಸೇರಿ ಇವತ್ತು AICC ಅಧ್ಯಕ್ಷ ಸ್ಥಾನವನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ನಾನು ಸಹಜವಾಗಿ ಒಮ್ಮೆ ಜಂಪ್ ಮಾಡಿಲ್ಲ. ನಾನು ಒಂದೊಂದು ಸಿಡಿ ಏರ್ಕೊಂಡು ಆಮೇಲೆ ಇವತ್ತು ಆ ಛತ್ತಿನ ಮೇಲೆ ಬಂದಿದ್ದೇನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಏನ್ರಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಏನು, ಇದು ಆಕ್ಟಿವ್ ಮೆಂಬರ್ ಏನು, ಯಾಕಂದ್ರೆ ಅದ್ರ ಬೆಲೆ ಕೆಲವು ಜನರಿಗೆ ಗೊತ್ತಿಲ್ಲ. ಎಲ್ಲ ಒಮ್ಮೆ ಆಗ್ಬೇಕಂತಾರೆ. ಯಾವ ದಿವಸ ಬರ್ತಾರೋ ಆ ದಿವಸ MLA ಬೇಕು ಅವರಿಗೆ, ಯಾವ ದಿವಸ ಬರ್ತಾರೋ ಆ ದಿವಸ ಮಂತ್ರಿ ಪದ ಬೇಕು, ಯಾವ ದಿವಸ ಬರ್ತಾರೋ ಆ ದಿವಸ ಮುಖ್ಯಮಂತ್ರಿ ಆಗ್ಬೇಕು, ಯಾವಾಗ ಬರ್ತಾರೋ ಕೇಂದ್ರ ಮಂತ್ರಿ ಆಗ್ಬೇಕು. ಇದು ಯಾವಾಗಲೂ ಇಂಥದಿರಬಾರ್ದು. ನಾವು ಸೇವೆ ಮಾಡಬೇಕು, ನಮ್ಮ ಗುರಿ ತಲುಪಬೇಕು ಅನ್ನತಕ್ಕಂಥ ಒಂದು ನೀವು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಗುರಿಯನ್ನ ಮುಟ್ಟೇ ಮುಟ್ತೀರಿ. ನಾವು ಯಾವುದೇ ಒಂದು ಪಕ್ಷದಲ್ಲಿ ಸೇರ್ತಕ್ಕಂಥದ್ದು ಬರೀ MLA ಆಗಕ್ಕೆ ಸೇರಲ್ಲ, ಅಥವಾ ಬರೇ ಯಾವುದಾದ್ರೂ ಒಂದು ಅಧ್ಯಕ್ಷರಾಗಕ್ಕೆ ಸೇರೋದಿಲ್ಲ. ಒಂದು ಪಕ್ಷದಲ್ಲಿ ಸೇರ್ತಕ್ಕಂಥದ್ದು ಆ ಪಕ್ಷದ ತತ್ವಗಳನ್ನ, ಆ ಪಕ್ಷದ ಐಡಿಯಾಲಜಿಯನ್ನ ತಿಳ್ಕೊಂಡು ಅದನ್ನ ಮುಂದೆ ನಮಗೆ ಅಧಿಕಾರ ಬಂದರೆ ಅನುಷ್ಠಾನಕ್ಕೆ ತರ್ತೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಇದು ಮುಖ್ಯವಾಗಿ ನಮ್ಮ ಐಡಿಯಾಲಜಿ ಉಳಿಸ್ಕೊಳ್ಳೋಗೋಸ್ಕರ, ಅದನ್ನ ಬೆಳೆಸೋಗೋಸ್ಕರ, ಅದನ್ನ ಬೇರೆಯವ್ರಿಗೆ ತಿಳಿಸೋಗೋಸ್ಕರ ನಾವು ಕೆಲಸ ಮಾಡಬೇಕಾಗ್ತದೆ. ಆದ್ರೆ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಲ್ಲ, ಅಥವಾ ನೀವು ನೆಹರೂಜಿ ಅವ್ರ ವಿಚಾರ ಏನಿದೆ ತಿಳ್ಕೊಳ್ಳಿಲ್ಲ, ಅಂಬೇಡ್ಕರ್ ವಿಚಾರ ಏನಿದೆ ತಿಳ್ಕೊಳ್ಳಿಲ್ಲ, ಗಾಂಧೀಜಿ ಅವ್ರ ವಿಚಾರ ಏನಿದೆ ಅಂತ ತಿಳ್ಕೊಳ್ಳಿಲ್ಲ ಅಂದಾಗ ಅನೇಕ ಜನರಿಗೆ ಒಂದು ದಿಕ್ಕು ತೋಚದಂಗೆ ಅವರು ನಡ್ಕೊಳ್ತಾರೆ. ಯಾರಿಗೆ ಕಮಿಟ್ಮೆಂಟ್ ಇರ್ತದೋ, ಆ ವಿಚಾರಧಾರೆ ಮೇಲೆ ನಂಬಿಕೆ ಇರ್ತದೋ, ಅವ್ರು ಎಷ್ಟೇ ಕಷ್ಟ ಬಂದ್ರು
ಪಕ್ಷ ಎಂದೂ ಕೂಡ ಬಿಡೋದಿಲ್ಲ. ಇದನ್ನ ನೀವು ನೆನಪಿನಲ್ಲಿಡಿ. ಕೆಲವು ಜನ ನನಗೆ ಮಂತ್ರಿ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ, ಕೆಲವು ಜನ ನನಗೆ ಅಧ್ಯಕ್ಷಗಿರಿ ಸಿಕ್ಕಿಲ್ಲ ಅಂತ ಬಿಡ್ತಾರೆ, ಕೆಲವು ಜನ ನನಗೆ ಮಾತಾಡಿಸಿಲ್ಲ ಅಂತ ಬಿಡ್ತಾರೆ, ಕೆಲವು ಜನ ನನಗೆ ಹೋದ್ರಲ್ಲಿ ಮರ್ಯಾದೆನೇ ಕೊಡಲ್ಲ ಅಂತ ಬಿಡ್ತಾರೆ. ಅವರು ಕುರ್ಚಿ ಕೊಡ್ತಾರೋ ಬೋರ್ಡ್ ಚೇರ್ಮನ್ ಮಾಡ್ತಾರೋ ಇದಕ್ಕಾಗಿ ನಾವು ಪಕ್ಷದಲ್ಲಿ ಸೇರೋದಿಲ್ಲ. ಆ ಪಕ್ಷದ ಐಡಿಯಾಲಜಿ ನಂಬಿಕೊಂಡು ಅದು ಅನುಷ್ಠಾನಕ್ಕೆ ತರಬೇಕು. ಅದಕ್ಕಾಗಿ ಸೇರಿರ್ತೇವೆ. ಅದಕ್ಕೆ ಬಂಧುಗಳೇ, ನಿಮಗೆ ನಂದೊಂದೇ ಮನವಿ, ನಾವು ಇವತ್ತು ನಂಬದಂತ ತತ್ವಗಳಿಗೆ ಉಳಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ಬೆಳೆಸ್ಬೇಕು, ಬೇರೆಯವರಿಗೆ ತಿಳಿಸ್ಬೇಕು. ಅಂದ್ರೆ ಈ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡಬೇಕು. ಆ ಒಂದು ಉದ್ದೇಶದಿಂದನೇ ನನಗೂ ಕೂಡ ಅನೇಕ ಸಾರಿ ನೋವಾಗ್ತದೆ. ಸಾಕಷ್ಟು ಜನರಿಗೆ ಏನು ಇಚ್ಛೆ ಸಾಮಾನ್ಯವಾಗಿರ್ತದೋ ಅದೇ ನನಗೂ ಸ್ವಾಭಾವಿಕವಾಗಿರ್ತದೆ. ಇದ್ರೂ ಕೂಡ ಯಾವಾಗ ನನ್ನ ಪಕ್ಷಕ್ಕೆ ಧಕ್ಕೆ ಆಗ್ತದೋ, ಯಾವಾಗ ನನ್ನ ವಿಚಾರಧಾರೆಗೆ ತೊಂದರೆ ಆಗ್ತದೋ, ಆವಾಗ ನಾನು ಆ ದುಃಖಗಳು, ಆ ನೋವುಗಳು ಬದಿಗಿಟ್ಟು ನಾನು ಪಕ್ಷದ ಜೊತೆಯಲ್ಲೇ ಇದ್ದೇನೆ ಹೊರತಾಗಿ ಎಂದೂ ಕೂಡ ನಾನು ಆ ವಿಚಾರಧಾರೆಯಿಂದ ಬೇರೆ ಕಡೆ ಸರಿದಿಲ್ಲ. ಇದು ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಬಹಳಷ್ಟು ಜನ ಇವತ್ತು ನಮ್ಗೆ ಕೇಳ್ತಾರೆ, ಏನು ಅದರಲ್ಲಿ ಬಿಜೆಪಿದವರೇ ಬಹಳ, ಮೋದಿಯವರೇ ಬಹಳ ಕೇಳೋದು, ನೀವು 70 ವರ್ಷದಾಗ ಏನ್ ಮಾಡಿರಿ, 70 ಸಾಲ್ ಮೇ ತುಮ್ ಕ್ಯಾ ಕಿಯೆ, ಇದೇ ಕೇಳ್ಕೋತ ಹೋಗ್ತಾರೆ. ನಾನು ನಿಮಗೆ ಕೆಲವು ಉದಾಹರಣೆ ಕೊಡ್ತೇನೆ, ನೀವು ಸ್ವಲ್ಪ ಯುವಕರಿಗೆ ತಿಳಿಸ್ಬೇಕು, ಹೇಳಬೇಕು. ನಾವು 70 ವರ್ಷದಲ್ಲಿ ಈ ದೇಶದಲ್ಲಿ ಏನೂ ಮಾಡದೆ ಹೋಗಿದ್ರೆ ಈ ದೇಶ ಇವತ್ತು ಇಷ್ಟೊಂದು ಭದ್ರವಾಗಿ, ಗಟ್ಟಿಯಾಗಿ, ಒಂದಾಗಿ ಇರಕ್ಕೆ ಸಾಧ್ಯ ಇರಲಿಲ್ಲ. ಈ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನದ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ಅದನ್ನ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು ಹಾಕಿದಂತ ಪ್ರಜಾಪ್ರಭುತ್ವದ ಬುನಾದಿ ಬಹಳ ಆಳವಾಗಿ ದೇಶಕ್ಕೆ ಹೋಗಿದ್ದು ಕಾಂಗ್ರೆಸ್. ಮತ್ತು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅದು ಉಳಿಬೇಕು. ಅದು ಉಳಿದರೆ ನಿಮ್ಮೆಲ್ಲರಿಗೆ ಉಳಗಾಲ. ಅದು ಇದ್ರೆ ಮೋದಿನೂ ಉಳಿತಾನೆ, ಅದು ಇದ್ರೆ ಶಾನು ಉಳಿತಾನೆ, ಅದು ಇದ್ರೆ ಸಾಮಾನ್ಯ ಜನರಿಗೆ ನಿಮ್ಮ ಹಕ್ಕುಗಳು ಸಿಗ್ತವೆ. ಮತ್ತು ಅದು ಇಲ್ಲಂದ್ರೆ ನಿಮಗೆ ಹಕ್ಕು ಎಲ್ಲಿ ಸಿಗ್ತವೆ? ನಿಮ್ಮ ಮೂಲಭೂತ ಸವಲತ್ತು, ನಿಮಗೆ ಮೂಲಭೂತ ಅಧಿಕಾರಗಳು ಎಲ್ಲಿ ಸಿಗಕ್ಕೆ ಸಾಧ್ಯ? ಅದು ಎಲ್ಲ ಸಂವಿಧಾನದಲ್ಲಿದೆ. ಅದಕ್ಕಾಗಿ ಆ ಸಂವಿಧಾನದ ರಕ್ಷಣೆಗೆ ನೀವೆಲ್ಲರೂ ಕೂಡ ಎದ್ದು ನಿಂತು ಹೋರಾಟ ಮಾಡಬೇಕು. ಅದನ್ನ ಹೆದರ್ಕೊಂಡು ಮನೆಯಲ್ಲಿ ಕುಂತ್ರೆ ಏನೂ ಆಗೋದಿಲ್ಲ. ನೀವೆಷ್ಟೇ ಜೈಕಾರ ಹಾಕಿ ನಿಮ್ಮ ಮನೆಯಲ್ಲಿ ಕುಂತು, ನೀವೆಷ್ಟೇ ಮಾತಾಡಿ ನಿಮ್ಮ ಮನೆಯಲ್ಲಿ ಕುಂತು ಅದರ ಉಪಯೋಗ ಆಗೋದಿಲ್ಲ. ಈ ದೇಶ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಬೇಕು, ನಿಮ್ಮ ಮೂಲಭೂತ ಹಕ್ಕದ ರಕ್ಷಣೆ ಆಗ್ಬೇಕು ಅಂದ್ರೆ ನೀವು ಹೋರಾಟ ಮಾಡಲೇಬೇಕು, ಜನರನ್ನ ಒಗ್ಗೂಡಿಸ್ಬೇಕು. ಮತ್ತು ಆ ಜನ ಒಕ್ಕಟ್ಟಾದ ಮೇಲೆ ಏನು ಇವತ್ತು ಕೆಟ್ಟ ಸರ್ಕಾರಗಳು ಬಂದಿವೆ ಅವ್ರಿಗೆ ತೆಗೆದು ಹಾಕಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಹಿಂದೆಂದೂ ಕೂಡ ಯಾವ ಸರ್ಕಾರ ಇಷ್ಟೊಂದು ಕೆಟ್ಟದಾಗಿ ನಡ್ಕೊಂಡಿಲ್ಲ. ಕೇಂದ್ರದಲ್ಲಿ ಮೋದಿ ಅವರೇ ಆಗಲಿ, ರಾಜ್ಯದಲ್ಲಿ ಇಲ್ಲಿನ ಬಿಜೆಪಿ ಸರ್ಕಾರ ಆಗಲಿ, ಮನ ಬಂದಂತೆ ನಡೀತಾ ಇದ್ದಾರೆ. ಅವರು ಈಗೂ ಹೇಳ್ತಾ ಇದ್ದಾರೆ, ಅವರೆಲ್ಲ ಮರ್ತು ಹೋಗಿದ್ದಾರೆ. ಈಗೇನು ಮಾತಾಡ್ತಾರಲ್ಲ ಮಂತ್ರಿಗಳಾಗಿ, ಇವರೇನೆಲ್ಲ ಮೋದಿ ಸ್ಕೂಲ್ನಾಗ ಕಲ್ತವ್ರೇನು? ಇವರೆಲ್ಲ ಅರೆ ನಾವೇ
ನಾವೇನು ಸ್ಕೂಲ್ಗಳು ಮಾಡಿದ್ದೇವೆ, ನಾವೇನು ಕಾಲೇಜ್ಗಳು ಮಾಡಿದ್ದೇವೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್, ನಮ್ಮ ಮೆಡಿಕಲ್ ಕಾಲೇಜ್, ನಮ್ಮ ಏಮ್ಸು, ನಮ್ಮ ಪಬ್ಲಿಕ್ ಸೆಕ್ಟರ್ ಇದರಲ್ಲೇ ದುಡಿದು ತಿಂದು ದೊಡ್ಡವರಾಗಿ ಕಲ್ತು ಇವತ್ತು ನೀವು ಹೊರಗಡೆ ಬಂದಿರಿ ಮತ್ತು ನಮಗೆ ಕೇಳ್ತೀರಿ ನೀವೇನು ಮಾಡಿರಿ. ನಾವು ನಿಮಗೆ ವಿದ್ಯಾವಂತ ಮಾಡಿದ್ದೇವೆ, ದೇಶದ ಸಂವಿಧಾನ ರಕ್ಷಣೆ ಮಾಡಿದ್ದೇವೆ, ಈ ದೇಶ ಒಕ್ಕಟ್ಟಾಗಿಟ್ಟಿದ್ದೇವೆ. ಇವತ್ತು ಬಾಂಗ್ಲಾದೇಶ್ ಸ್ವತಂತ್ರ ಆಗ್ಬೇಕಾಗಿದ್ರೆ ಅದಕ್ಕೆ ಯಾರು ಮಾಡಿದ್ರು? ಇಂದಿರಾ ಗಾಂಧೀಜಿ ಅವರು. ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಮಾಡಿ, ಸ್ವಲ್ಪ ಕೂತ್ಕೊಳ್ರಪ್ಪ, ಸ್ವಲ್ಪ ಕೇಳಿ ಆಮೇಲೆ ಜಿಂದಾಬಾದ್ಗಳು ಹೊಡ್ಕೊತ ಹೋಗಿ. ಇವತ್ತು ಇಂದಿರಾ ಗಾಂಧೀಜಿ ಅವರು ಆ ಹೋರಾಟ ಮಾಡದೆ ಹೋಗಿದ್ರೆ ಇವತ್ತು ಬಾಂಗ್ಲಾದೇಶ್ ಸ್ವತಂತ್ರ ಆಗ್ತಾ ಇರಲಿಲ್ಲ. ಬೇರೆ ದೇಶಗಳಿಗೂ ಸಹಾಯ ಮಾಡತಕ್ಕಂತ ಶಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧೀಜಿ ಅವರಿಗೆ. ಇಡೀ ಪ್ರಪಂಚದಲ್ಲೇ ನಮ್ಮದೇ ಆದಂತ ಒಂದು ಫಾರಿನ್ ಪಾಲಿಸಿ, ವಿದೇಶ ನೀತಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಮಾಡಿದ್ದು. ಅದಕ್ಕೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಪದೇ ಪದೇ ನೆಹರೂಜಿ ಅವ್ರಿಗೆ ಬೈಯೋದು, ನೆಹರೂಜಿ ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು, ಸೋನಿಯಾ ಗಾಂಧಿ ಅವ್ರು ಏನ್ ಮಾಡಿದ್ರು. ಸೋನಿಯಾ ಗಾಂಧಿ ಅವರ ತ್ಯಾಗ ಬುದ್ಧಿ, ಅವರು ಮಾಡಿದಂತ ತ್ಯಾಗ, ಅವರು ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ನೀವು ಸ್ವಲ್ಪ ಆದ್ರೂ ಕೊಟ್ಟಿದ್ರೆ ಇವತ್ತು ದೇಶದ ಪರಿಸ್ಥಿತಿನೇ ಬೇರೆ ಆಗ್ತಿತ್ತು. UPA 1 ನಮಗೆ ಬಹುಮತ ಬಂತು. ಇಂದಿರಾ ಗಾಂಧೀಜಿ, ಸೋನಿಯಾ ಗಾಂಧೀಜಿ ಅವರಿಗೆ ನೀವೇ ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ ಎಲ್ಲರೂ ಕೂಡ ಅವರನ್ನ ಕೇಳ್ಕೊಂಡ್ರು. UPA 2 ಕೇಳ್ಕೊಂಡ್ರು. ಅವ್ರು ಹೇಳಿದ್ರು, ನಾನು ಪ್ರಧಾನಮಂತ್ರಿ ಆಗೋದಿಲ್ಲ, ಒಬ್ಬ ರಾಷ್ಟ್ರದ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ನಾನು ಈ ದೇಶದ ಪ್ರಧಾನಿ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಬಿಟ್ಟುಕೊಟ್ರು. ಇಲ್ಲಿ ನಾವು ಸಣ್ಣ ಚೇರ್ಮನ್ಶಿಪ್ ಇಡಲ್ಲ, ನಮಗೆ ಮಂತ್ರಿ ಸಿಗ್ಲಿಲ್ಲ ಅಂದ್ರೆ ಮುನಿಸ್ಕೊಳ್ತೇವೆ. ಪಾರ್ಟಿಯಲ್ಲಿ ಯಾವ್ದಾದ್ರು ಒಂದು ಕುರ್ಚಿ ಸಿಗ್ಲಿಲ್ಲ ಅಂದ್ರೆ ನಾವು ಮುನಿಸ್ಕೊಳ್ತೇವೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಸ್ವಲ್ಪ ಇದ್ರ ಕಡೆ ಲಕ್ಷ್ಯ ಕೊಡಬೇಕು. ಅವರು ಬಲಿದಾನ, ಅವರ ಮನೆತನದಲ್ಲಿ ಇಂದಿರಾ ಗಾಂಧೀಜಿಯವರು, ರಾಜೀವ್ ಗಾಂಧೀಜಿಯವರು, ಆಮೇಲೆ ರಾಜಕೀಯದಲ್ಲಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧಿಯವರು, ಅವ್ರು ಯಾರೂ ಕೂಡ ಪ್ರಧಾನಮಂತ್ರಿ ಆಗ್ತೇವೆ ಅಂತ ಅಪೇಕ್ಷೆ ಪಟ್ಟಿಲ್ಲ. ಮನಸ್ಸು ಮಾಡಿದ್ರೆ ಅವ್ರು ಆಗ್ಬೋದಾಗಿತ್ತು, ಆದ್ರೆ ಅವ್ರು ಆಗ್ಲಿಲ್ಲ. ಅದೇ ರೀತಿಯಾಗಿ ಮೊನ್ನೆ ನಾವೆಲ್ಲರೂ ಕೂಡ ಕೇಳ್ಕೊಂಡೇವೆ, ಈ ಕಾಂಗ್ರೆಸ್ ಪಾರ್ಟಿ ತಾವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಾವು ಗಾಂಧಿ ಕುಟುಂಬದ ಎಲ್ಲ ಸದಸ್ಯರಿಗೆ ನಾವು ಕೇಳ್ಕೊಂಡೇವೆ. ನಾನು ಸ್ವತಃ ಹೋಗಿ ಕೇಳಿದೆ, ಅನೇಕ ನಾಯಕರು ಈ ವೇದಿಕೆ ಮೇಲೆ ಕುಳಿತಂತವರು ಕೂಡ ಕೇಳಿದ್ರು. ಆದರೆ ಅವ್ರು ಹೇಳಿದ್ರು, ನಾವು ಅಧ್ಯಕ್ಷರು ಯಾರೂ ಆಗೋದಿಲ್ಲ, ನಮ್ಮ ಕುಟುಂಬದಲ್ಲೂ ಯಾರೂ ಇಲ್ಲ, ಸ್ವತಂತ್ರವಾಗಿ ನೀವು ಚುನಾವಣೆ ನಡೆಸಿ, ಆ ಚುನಾವಣೆಯಲ್ಲಿ ಯಾರು ಗೆದ್ದು ಬರ್ತಾರೋ, ಯಾರು ವಿಜಯ ಆಗ್ತಾರೋ ಅವರೇ ನಮ್ಮ ಪಾರ್ಟಿ ಅಧ್ಯಕ್ಷರು, ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ಹೀಗೆ ತ್ಯಾಗ ಮಾಡತಕ್ಕಂಥ ತ್ಯಾಗ ಮೂರ್ತಿ ಸೋನಿಯಾ ಗಾಂಧೀಜಿಯವರು. ನಾವು ಇವೆಲ್ಲ ಮರಿತೇವೆ. ಕೆಲಸ ನಾವು ಯೋಚನೆ ಮಾಡ್ತಕ್ಕಂಥದ್ದು, ಅವ್ರು ಯಾಕೆ ಇದನ್ನ ಮಾಡಿದ್ರು? ಪಕ್ಷದಲ್ಲಿ ಒಕ್ಕಟ್ಟಿರ್ಬೇಕು, ಪಕ್ಷ ಬೆಳಿಬೇಕು. ಇವತ್ತೇನೋ ನಮಗೆ ಒಂದಿಲ್ಲ ಒಂದು ರೀತಿಯಿಂದ ಇವತ್ತು ಬಿಜೆಪಿಯವರು, RSSದವರು, ವಿಶೇಷವಾಗಿ ಮೋದಿ, ಶಾ ಇವರು ಕಿರುಕುಳ ಕೊಡ್ತಾ ಇದ್ದಾರೆ.
ಮತ್ತು ಪದೇ ಪದೇ ನಮ್ಮ ಪಕ್ಷಕ್ಕೆ ಏನಾದರೂ ಒಂದು ಹೇಳೋದು. ಮೊದಲೇ ಇದು ಹೆಚ್ಚಾಗಿ ಗಾಂಧಿ ಫ್ಯಾಮಿಲಿದವರು ಇರ್ತಾರೆ, ಗಾಂಧಿ ಫ್ಯಾಮಿಲಿದವರು. ಈಗ ಅವ್ರ ಗಾಂಧಿ ಫ್ಯಾಮಿಲಿ ಈ ಚುನಾವಣೆಯಲ್ಲಿ ಬರಲಿಲ್ಲ, ನಿಲ್ಲಿಲ್ಲ, ಅಧ್ಯಕ್ಷರು ಆಗಲಿಲ್ಲ. ಆದರೂ ಈ ಶಾ ಮಾತಾಡೋದು ಬಿಡೋದಿಲ್ಲ. ತಾಯಿ ಮಕ್ಕಳ ಪಾರ್ಟಿ ಅಂತ ಹೇಳೋದು. ಅರೆ ನಿಮಗೆ ಅದು ತಗೊಂಡು ಏನ್ ಮಾಡ್ಬೇಕಾಗಿದೆ? ನಮ್ಮ ಪಾರ್ಟಿ ಚಿಂತೆ ನಿಮಗೆ ಯಾಕಪ್ಪ? ನೀವು ನಿಮ್ ಚಿಂತೆ ಮಾಡ್ಕೊಳ್ಳಿ. ದೇಶ ಹೇಗೆ ಕಟ್ಟಬೇಕು ಆ ಕಡೆ ನೋಡಿ. ಅಭಿವೃದ್ಧಿ ಮಾಡೋದು ಬಿಟ್ರು ಬರೇ ನಮಗೆ ಟೀಕೆ ಮಾಡ್ಕೊಂಡೇ ಹೋದ್ರು. ಮತ್ತೆ ನಮ್ಮ ಯುವಕರಿಗೂ ಯಾಕೆ ಇದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲೋ ನನಗೂ ಕೂಡ ಆಶ್ಚರ್ಯ ಅನಿಸ್ತಾ ಇದೆ. ಏನು ಮೋದಿಯವರು, ನಮ್ಮ ಪದೇ ಪದೇ ನಾನು ಕೆಲವು ಮಾತನ್ನ ನಿಮ್ಮ ಮುಂದೆ ಹೇಳ್ತೇನೆ, ಹಿಂದೂ ಹೇಳಿರ್ಬೋದು. ಆದರೂ ಅದು ಯುವಕರ ತಲೆ ಒಳಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದೇ ನನಗೂ ತಿಳಿತಾ ಇಲ್ಲ. ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಗಾಕಿನ್ನ ಮುಂಚೆ 1947ನಲ್ಲಿ ಒಂದು 5-6 ಉದಾಹರಣೆ ಹೇಳ್ತೀನಿ. ಈ ದೇಶದಲ್ಲಿ ಕೇವಲ ಒಂದು 400 ಕಾಲೇಜ್ಗಳಿದ್ದು. ಎಷ್ಟು? 400. ಇವತ್ತು ಸ್ಕೂಲ್ಸ್, ಕಾಲೇಜ್ಗಳು 11 ಲಕ್ಷ. UPA ಸರ್ಕಾರ ಇರೋವರೆಗೆ 11 ಲಕ್ಷ. ಆಮೇಲೆ ಪ್ರೈಮರಿ ಸ್ಕೂಲ್ಸ್ 47ರಲ್ಲಿ 2,09,000 ಇದ್ದು. ಎಷ್ಟು? 2,09,000. ಇವತ್ತು ಎಷ್ಟಿವೆ ಅಂದ್ರೆ, ಇವತ್ತಂದ್ರೆ 2014ವರೆಗೆ ಹೇಳ್ತೀನಿ ನಾನು. ಯಾಕಂದ್ರೆ ನಮಗೆ ಅವ್ರು ಪದೇ ಪದೇ ಕೇಳೋದು ನೀವೇನ್ ಮಾಡಿರ ಅಂತ ಕೇಳಿದ್ರೆ, 7,40,000 ಪ್ರೈಮರಿ ಸ್ಕೂಲ್ಸ್. ಅಪ್ಪರ್ ಪ್ರೈಮರಿ ಸ್ಕೂಲ್ಸ್ 13,600 ಬಿಫೋರ್ ಇಂಡಿಪೆಂಡೆನ್ಸ್. 2014ರಲ್ಲಿ 4,40,000. ಆಮೇಲೆ ಸೆಕೆಂಡರಿ ಸ್ಕೂಲ್ಸ್, ಹೈಸ್ಕೂಲ್ಗಳು 877 ಇದ್ದು. ಇವತ್ತು ಸುಮಾರು 1 ಲಕ್ಷ. 2014ವರೆಗೆ 1 ಲಕ್ಷ ಹೈಸ್ಕೂಲ್. ಸೀನಿಯರ್ ಸೆಕೆಂಡರಿ ಸ್ಕೂಲ್ಸ್ ಅಂದ್ರೆ ಇಂಟರ್ಮೀಡಿಯೇಟ್ ಎಲ್ಲ ಇಡೀ ದೇಶದಲ್ಲಿ 7,400 ಇದ್ದು. ಇವತ್ತು ಸುಮಾರು 10,03,600 ಇದ್ದಾರೆ. ಯೂನಿವರ್ಸಿಟಿಗಳು ಕೇವಲ 27 ಯೂನಿವರ್ಸಿಟಿಗಳಿದ್ದು ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ. ಇವತ್ತು 723 ಯೂನಿವರ್ಸಿಟಿಗಳಿವೆ. ಬರೆದೋದಂತ ಜನ ಲಿಟ್ರೇಟ್ ಪೀಪಲ್ ಅಥವಾ ಲಿಟ್ರಸಿ ಪರ್ಸೆಂಟೇಜ್ ಏನಿತ್ತು ಕೇವಲ 16% ಇತ್ತು. ಇವತ್ತೆಷ್ಟಿದೆ ಅಂದ್ರೆ 2014ವರೆಗೆ ನಾವು ಮಾಡಿದ್ದು 74%. 16% ಇಂದ 74% ವರೆಗೆ ನಾವು ಒಯ್ದೇವೆ. ಆಮೇಲೆ ಈ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ನಲ್ಲಿ ಕೇವಲ 8% ಬರೆದೋದಂತ ಜನ ಇದ್ರು. ಇವತ್ತು 66% ಜನ 100ಕ್ಕೆ ಬರೆದಂತ ಜನ, ಓದಕ್ಕೆ ಬರ್ತಕ್ಕಂಥ ಜನ ಇದ್ದಾರೆ. ಇದೇ ರೀತಿಯಾಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಬಹಳಷ್ಟು ಹೇಳ್ತಾರೆ. ರೋಡು ಸ್ವಾತಂತ್ರ್ಯ ಪೂರ್ವದಲ್ಲಿ
4 ಲಕ್ಷ ಕಿಲೋಮೀಟರ್ ಇತ್ತು. ಎಷ್ಟಿತ್ತು? 4 ಲಕ್ಷ ಕಿಲೋಮೀಟರ್. ಇವತ್ತಂದ್ರೆ ನಾನು 2014 ವರೆಗೆ ಹೇಳ್ತಾ ಇದ್ದೀನಿ, 54 ಲಕ್ಷ ಕಿಲೋಮೀಟರ್ ನಾವು ರಸ್ತೆ ಮಾಡಿದ್ದೀವಿ. ಮತ್ ನಮಗ್ ಕೇಳ್ತಾ ಇದ್ರಿ ನೀವೇನ್ ಮಾಡಿರಿ, ಇದೆಲ್ಲ ಮಾಡಿದೇವ್ ನೋಡಿ, ಬೇಕಾದ್ರೆ ನಾನು ಕೊಡ್ತೀನಿ ಅವರಿಗೆ. ಇದು ನಂದಲ್ಲ, ಪಾರ್ಲಿಮೆಂಟ್ ನಲ್ಲಿ ನಾನೇನು ಪ್ರಶ್ನೆ ಹಾಕಿದ್ದೆ ಆ ಪ್ರಶ್ನೆದ ಉತ್ತರದಲ್ಲಿ ಸಿಕ್ಕಂತ ಈ ಸ್ಟ್ಯಾಟಿಸ್ಟಿಕ್ಸ್ಗಳು ರಾಜ್ಯಸಭೆಯಲ್ಲಿ ಸ್ಟಾರ್ಡ್ ಮತ್ತು ಅನ್ಸ್ಟಾರ್ಡ್ ಕ್ವಶನ್ ನಲ್ಲಿ ಸಿಕ್ಕಂತ ಉತ್ತರಗಳು. ಇದು ಅಲ್ಲದೆ ಸರ್ಕಾರಿ ನೌಕರಿಗಳು. ಮೋದಿ ಅವರು ಏನು ಸಣ್ಣ ಪುಟ್ಟ ಇಲ್ಲಿ ಈಗ ಮುನಿಯಪ್ಪ ಮೆನ್ಷನ್ ಮಾಡಿದ್ರು, ವಾಡಿ ಗದಗ್, ಇಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ, ವಾಡಿ ಗದಗ್ 2200 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದು ನಾನು ಮಂಜೂರು ಮಾಡಿ ಪ್ರಾರಂಭ ಮಾಡಕ್ಕೆ ಡೇಟ್ ಫಿಕ್ಸ್ ಆಯಿತು. ವಾಡಿಯಿಂದ ಒಂದು ಕಡೆ ಮತ್ತು ಗದಗಿಂದ ಒಂದು ಕಡೆ ಫೌಂಡೇಶನ್ ಹಾಕಬೇಕು ಅಂತ ಹೇಳಿ ರೆಡಿ ಆಗಿ, ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಾನು ಅಡಿಗಲ್ ಹಾಕಬೇಕು, ಅವರು ಬರೋರಿದ್ರು, ಮತ್ತು ಎಲ್ಲರೂ ಕೂಡ ಆ ಫಂಕ್ಷನ್ದಲ್ಲಿ ಸೇರೋರಿದ್ರು. 2200 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ನಾನು ಗೈರ್ಹಾಜರು ಉಳಿಬೇಕಾಯ್ತು. ಯಾಕೆ? ಈಗ ಮುನಿಯಪ್ಪನವರು ಹೇಳಿದ ಹಾಗೆ ಕೋಲಾರ್ನದಲ್ಲಿ ಬೋಗಿ ಫ್ಯಾಕ್ಟ್ರಿಗೆ ಮಂಜೂರಾತಿ ಸಿಗಬೇಕಾಗಿತ್ತು. ಅದಕ್ಕೆ ನಾನು ಕ್ಯಾಬಿನೆಟ್ನಲ್ಲಿ ಇರದೇ ಹೋದರೆ ಅದು ಸಿಗೋದಿಲ್ಲ ಅಂತ ಹೇಳಿ ನಾನು ಆ ಅಡಿಗಲ್ಲ ಸಮಾರಂಭಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯನವರು ಬೇರೆ ಮಂತ್ರಿಗಳು ಅದನ್ನ ಪೂರೈಸಿದ್ರೆ ಹೊರತಾಗಿ ನನಗಲ್ಲಿ ಬರಕ್ಕಾಗಲಿಲ್ಲ. ಯಾಕಂದ್ರೆ ನನಗೆ ಇನ್ನೊಂದು ಮಂಜೂರಿ ತಗೊಳ್ಬೇಕಾಗಿತ್ತು. ಇಲ್ಲಿ ಮಾರಾಯ ಒಂದು ಟ್ರೈನ್ ಹೊಂಟರು ಅಹಮದಾಬಾದಲ್ಲಿ, ಈ ನಮ್ಮ ಹರಿಜೆಂಡಾ ತೋರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಅರೆ 2200 ಕೋಟಿ ಪ್ರಾಜೆಕ್ಟ್ಗೆ ನಾನು ಹಾಜರಿರಲಿಲ್ಲ. ಇಲ್ಲಿ ಒಂದು ಸಣ್ಣ ಟ್ರೈನ್ ಅಂತ 27 ಟ್ರೈನ್ ಬಿಟ್ಟಿದ್ದೀನಿ ನನ್ನ ಕಾಲದಲ್ಲಿ. ಈಗ ಇಲ್ಲಿ ಬೀದರಿಂದ ಬಂದಿರಬಹುದು ಡೈರೆಕ್ಟ್ ಟ್ರೈನ್ ಬೆಂಗಳೂರಿಗೆ, ಗುಲ್ಬರ್ಗದವ್ರು ಡೈರೆಕ್ಟ್ ಟ್ರೈನು, ಚಿಕ್ಕಮಗಳೂರು ಕಡೂರು ಡೈರೆಕ್ಟ್ ಟ್ರೈನ್ ಮಾಡಿದ್ದೇವೆ. ಆಮೇಲೆ ನಮ್ಮ ಹೊಸಪೇಟೆನಿಂದ ಹರಿಹರಕ್ಕೆ ಮಾಡಿದ್ದೇವೆ, ವೈಷ್ಣವ ದೇವಿಗೆ ಮಾಡಿದ್ದೇವೆ, ನಮ್ಮ ಅಜ್ಮೇರ್ಗೆ ಮಾಡಿದ್ದೇವೆ, ಕಾಶಿಗೆ ಮಾಡಿದ್ದೇವೆ. ಇಂಥ ದೊಡ್ಡ ದೊಡ್ಡ ಟ್ರೈನ್ ಕನಸಿನಲ್ಲೂ ಯಾರು ಕಂಡಿದ್ದಿಲ್ಲ. ಅಂಥದ್ದು ಮಾಡಿಕೊಟ್ರು ನಾವು ಯಾವುದು ದೊಡ್ಡ ಫಂಕ್ಷನ್ಗಳ ಮಾಡಲಿಲ್ಲ. ಇದು ರುಟೀನ್ ಕೋರ್ಸ್ ಡೆವಲಪ್ಮೆಂಟ್ ಅಂತೇಳಿ. ಇವತ್ತು ಈ ಗುಜರಾತ್ ಚುನಾವಣೆಯಲ್ಲಿ ಮೋದಿ ಅವರು 9 ದಿವಸದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅವ್ರ ಪ್ರಚಾರ ಅಂದ್ರೆ, ಈ ಮೊರಪಿ ಒಂದು ಪೂಲ್ ಇತ್ತಲ್ಲ, ಅದರ ರಿಪೇರಿ 2 ಕೋಟಿ ರೂಪಾಯಿ ರಿಪೇರಿ ಮಾಡಿ ರೆಡಿ ಆಗೈತೆ. ಇವರು ಆ 2 ಕೋಟಿ ರೂಪಾಯಿ ಕೆಲಸಕ್ಕೆ ಉದ್ಘಾಟನೆ ಮಾಡಿದ್ರು. ಈ ಮಾರಾಯಣ ಕೈಗೂಡನೋ ಏನೋ ಗೊತ್ತಿಲ್ಲ, ಉದ್ಘಾಟನೆ ಮಾಡಿ 5 ದಿವಸಿನ ಒಳಗಾಗೆ ಬಿದ್ದೋಯ್ತು. ಮತ್ತು 138 ಜನ ಸತ್ತರು. ಯಾರಪ್ಪ ಅದಕ್ಕೆ ಜವಾಬ್ದಾರಿ? ಯಾವುದಾದ್ರೂ ಮಿನಿಸ್ಟರ್ ರಾಜೀನಾಮೆ ಕೊಡಿಸ್ತೀರಾ? ನೀವೇನಾದ್ರೂ ರಾಜೀನಾಮೆ ಕೊಟ್ರ? ಅದೇ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಪೂಲ್ ಬಿದ್ದಿತ್ತು. ಆವಾಗ 28 ಜನನೋ ಎಷ್ಟೋ ಜನ ಸತ್ತಿದ್ರು. ಅವಾಗ ನೋಡಿ, ಇಲ್ಲೆಲ್ಲ ಮಮತಾ ಬ್ಯಾನರ್ಜಿ ಮಾಡ್ತಕ್ಕಂಥ ಅನ್ಯಾಯ ದೇವರು ಮುನಿಸ್ಕೊಂಡು
ಈ ಬ್ರಿಡ್ಜ್ ಅನ್ನ ಕೆಡವಿದಾನೆ. ಇಲ್ಲಿ ಯಾರು ಕೆಡವುದ್ರಪ್ಪ? ಅಂದ್ರೆ ಚಿಕ್ಕದ್ರು ಕೂಡ ಅವೆಲ್ಲ ಇನಾಗ್ರೇಷನ್ ಹೋಗೋದು, ಅದನ್ನ ಮಾಡಿಸೋದು, ಅದ್ರ ಕ್ರೆಡಿಟ್ ತಗೊಳ್ಳೋದು. ನಿಮ್ಮ ಕೆಲಸ ಏನು ಹೇಳಿ? ನಾವು ಮಾಡಿದಂತ ಪ್ರತಿಯೊಂದು ಕೆಲಸಕ್ಕೆ ನೀವು ಅಡ್ಡಗಾಲ ಹಾಕ್ತಾ ಇದ್ದೀರಿ, ಹೆಸರುಗಳ ಬದಲಾವಣೆ ಮಾಡ್ತಾ ಇದ್ದೀರಿ. ಆದ್ರೆ ಪುನಃ ನಮಗೆ ಪದೇ ಪದೇ ಪ್ರಶ್ನೆ ಕೇಳ್ತಾರೆ, कांग्रेस ने बर्बाद किया देश को, सत्यानाश किया। अरे सत्यानाश तो तुम कर रहे हो, हम तो सत्य के ओर से चल रहे हैं, सत्य के पक्ष में हैं। ನೀವು ಅಸತ್ಯ ಸುಳ್ಳು ಹೇಳಿ 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 ಬದುಕ್ತಾ ಇದ್ರಿ. ಓಟಿನ್ಗೋಸ್ಕರ ಸಮಾಜದಲ್ಲಿ ಒಡಕು, ಧರ್ಮಗಳಲ್ಲಿ ಜಗಳ, ಹಿಂದೂ ಮುಸಲ್ಮಾನ್ಗಳಲ್ಲಿ ಜಗಳ, ಮತ್ತು ವಿಶೇಷವಾಗಿ ದಲಿತರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದರೂ ಕೂಡ ಒಂದ್ ದಿವಸನೂ ಮೋದಿ ಅವರು ಬಾಯಿ ತೆರೆದು ಇದು ಅನ್ಯಾಯ ಆಗಿದೆ, ನಾ ಸಹಿಸೋದಿಲ್ಲ, ಅವರೆಲ್ಲರಿಗೆ ಜೈಲಿಗೆ ಹಾಕ್ತೀನಿ ಅಂತ ಒಂದ್ ದಿವಸ ಆದ್ರೂ ಹೇಳಿದಾರ? ಬಿಟ್ಟು ಕೂಡಲೇ ಅವ್ರು ಈ ಇಂಥ ಪ್ರಶ್ನೆಗಳ ಉತ್ತರ ಕೊಡೋಕ್ಕಿಂತಲೂ ಅವ್ರೇನ್ ಮಾಡ್ತಾರ ಅಂತಂದ್ರೆ, ಯಾವ್ದಾರ ಗೋವಾಕ್ ಹೋಗೋದು, ಗುಹೆಯಲ್ಲಿ ಕುಂತು ಪೂಜಾ ಮಾಡೋದು, ಇಲ್ಲ ಯಾವ್ದಾರ ಗುಡಿಗೆ ಹೋಗೋದು, ಆ ಗುಡಿ ಮುಂದೆ ನಿಂತು ಹೀಗೆ ಮಾಡ. ಅರೆ ಇದ್ರಲ್ಲಿಂದ ಪ್ರಶ್ನೆಗಳ ಬಗ್ಗೆ ಇರೋದಿಲ್ಲ. ದೇವರುಗಳ ಪೂಜೆ ಮಾಡಲಿ, ನಿಮ್ಮ ಮನೆಯಾಗ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಉಪವಾಸ ಸಾಯ್ತಕ್ಕಂಥ ಜನರ ಪ್ರಶ್ನೆ ಮೊದಲು ಬಿಡಿಸಿ. ದಿನ ಅವಶ್ಯ ವಸ್ತು ಬೆಲೆ ಏರ್ತಾ ಇದೆ, ಅದಕ್ಕೆ ಕಮ್ಮಿ ಮಾಡತಕ್ಕಂಥದ್ದು ಮಾಡಿ. ಅನ್ಎಂಪ್ಲಾಯ್ಮೆಂಟ್ ದಿನ ಬೆಳೀತಾ ಇದೆ, ಅದು ಕಡಿಮೆ ಮಾಡತಕ್ಕಂಥದ್ದು ಮಾಡಿ. GDP ಗ್ರೋತ್ ಕಡಿಮೆ ಆಗ್ತಾ ಇದೆ. ಡಾಲರ್ ಮುಕಾಬಲಾದಲ್ಲಿ ಇವತ್ತು ರೂಪಾಯಿ ಕಿಮ್ಮತ್ತು ಬೀಳ್ತಾ ಇದೆ. ಈ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಯಾವುದೋ ಕತೆ ಹೇಳೋದು. ಏನಾದ್ರೂ ಕಾಂಗ್ರೆಸ್ನವ್ರಿಗೆ ಬೈದು, ಈಗ ಹಿಮಾಚಲ್ ಹೋಗ್ಲಿ ಕಾಂಗ್ರೆಸ್ಗೆ ಬೈಯೋದು, ಗುಜರಾತ್ ಹೋಗ್ಲಿ ಕಾಂಗ್ರೆಸ್ಗೆ ಬೈಯೋದು. ಈಗಂತೂ ಭಾರತ್ ಜೋಡೋ ಯಾತ್ರಾದಲ್ಲಿ ರಾಹುಲ್ ಗಾಂಧೀಜಿ ಅವರು 3500 ಕಿಲೋಮೀಟರ್ ಏನ್ ಪಾದಯಾತ್ರೆ ಶುರು ಮಾಡಿದಾರೋ, ಈ ಬಿಜೆಪಿಗೆ ನಡಕ್ ಹುಟ್ಟಿದೆ. ಇಲ್ದ್ರೆ ಅನೇಕ ಸಾರಿ ರಾಹುಲ್ ಗಾಂಧಿ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ರು. ಈಗ ನಡೆಯೋದು ನೋಡಿ, ಜನರಿಗೆ ಭೇಟಿ ಆಗೋದು ನೋಡಿ, ವಿದ್ಯಾರ್ಥಿಗಳಿಗೆ ಭೇಟಿ ಆಗೋದು ನೋಡಿ, NGOsಗಳಿಗೆ ಭೇಟಿ ಆಗೋದು ನೋಡಿ, ವಕೀಲರಿಗೆ ಭೇಟಿ ಆಗೋದು ನೋಡಿ, ದೊಡ್ಡ ನಮ್ಮ ಅನೇಕ ಸಣ್ಣ ಪುಟ್ಟ ಸಭೆಗಳು ಮಾಡಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವರೆಲ್ಲರ ಜೊತೆಯಲ್ಲಿ ಮಾತಾಡೋದು ನೋಡಿ ಈಗ ಬಿಜೆಪಿಗೆ ನಡುಕುಟ್ಟಿದೆ. ಅವ್ರು ಈಗ ರಾಹುಲ್ ಗಾಂಧಿ ಮಾಡೋದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಮೊದಲು ನೀವು ಕಾಂಗ್ರೆಸ್ ಜೋಡೋ ಅಂತೇಳಿ. ನಮ್ ಚಿಂತೆ ಬೇಡ, ನಮ್ ಕಾಂಗ್ರೆಸ್ ಒಕ್ಕಟ್ಟಿದೆ, ಒಕ್ಕಟ್ಟು ಇರ್ತದೆ, ನಮ್ಗೆ ಯಾರೂ ಕೂಡ ಬೇರ್ಪಡಿಸಕ್ ಸಾಧ್ಯ ಇಲ್ಲ. ಮತ್ತು ಬರ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ನಮ್ಮೆಲ್ಲ ನಾಯಕರು ಒಂದಾಗಿ ಕೆಲಸ ಮಾಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತರ್ತಾರೆ ಅನ್ನತಕ್ಕಂಥ ನಂಬಿಕೆ ನನಗಿದೆ. ಇನ್ನೊಂದು ಮಾತು ನಿಮಗೆ ಹೇಳ್ತೀನಿ, ಸರ್ಕಾರ ನಮ್ದು ಬಂದ್ರೆ ಎಷ್ಟೆಷ್ಟು ಸರ್ಕಾರಿ ಇವತ್ತು ವೇಕೆನ್ಸಿಗಳಿವೆ, ಗೌರ್ಮೆಂಟ್ ವೇಕೆನ್ಸಿ ನಾವೆಲ್ಲ ಫಿಲಪ್ ಮಾಡ್ತೇವೆ, ಎಲ್ಲ ನಾವು ಹಿಂದೆ ಮಾಡಿ ತೋರಿಸಿದ್ದೇವೆ. ನಾನು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 2 ವರ್ಷದಲ್ಲಿ ಸುಮಾರು 18,000 ಟೀಚರ್ಗಳು ಭರ್ತಿ ಮಾಡಿದ್ವಿ. 4,000 ಟೀಚರ್ಗಳು ಹೈಸ್ಕೂಲ್ನಲ್ಲಿ ಮಾಡಿದ್ವಿ. ನಮಗಿದು ಹೇಳ್ಬೇಡಿ, ನೀವೇನ್ ಮಾಡಿ. ದೇಶದಲ್ಲಿ ಇವತ್ತು 14 ಲಕ್ಷ
ಸರ್ಕಾರಿ ನೌಕರಿಗಳು ವೇಕೆಂಟ್ ಇವೆ. ವೇಕೆನ್ಸಿ ಎಷ್ಟಿವೆ? 14 ಲಕ್ಷ. ಅವು ಯಾಕೆ ತುಂಬ್ತಾ ಇಲ್ಲ? ಯಾಕಂದ್ರೆ ಅವು ತುಂಬಿದ್ರೆ ಬಡವರ ಮಕ್ಕಳು ಅವರಿಗೆ ಅಶ್ಯೂರ್ಡ್ ಜಾಬ್ ಸಿಗ್ತದೆ, ದಲಿತರಿಗೆ ಸಿಗ್ತದೆ, ಹಿಂದುಳಿದವ್ರಿಗೆ ಸಿಗುತ್ತೆ, ಎಸ್ಟಿದವ್ರಿಗೆ ಸಿಗುತ್ತೆ, ಜನರಲ್ ಬಡವರಿಗೆ ಸಿಗುತ್ತೆ. ಇವೆಲ್ಲ ತುಂಬಿದರೆ ಅವ್ರ ಹೊಟ್ಟಿಗೆ ಅನ್ನ ಸಿಗ್ತದೆ, ಒಂದು ಸ್ವಂತ ಕಾಲಿನ ಮೇಲೆ ನಿಲ್ತಕ್ಕಂಥ ಶಕ್ತಿ ಬರ್ತದೆ. ಅದಕ್ಕೆ ಅವರು 14 ಲಕ್ಷ ವೇಕೆನ್ಸಿ ತುಂಬಲ್ಲ, 75,000 ಜನರಿಗೆ ತುಂಬಿ ಸರ್ಟಿಫಿಕೇಟ್ ಹಂಚೋದು ನೀವು ನೋಡಿರ್ಬೇಕು. ಯಾರಾದರೂ ಈ ಕೆಲಸ ಮಾಡಿ 75,000 ಸರ್ಕಾರಿ ನೌಕರಿ ಖಾಲಿ ಇರೋವೆಷ್ಟು, ವೇಕೆನ್ಸಿ ಇರೋವೆಷ್ಟು? 14 ಲಕ್ಷ. ನೀವು ತುಂಬ್ತಾ ಇರ್ತಕ್ಕಂಥದ್ದೆಷ್ಟು? 75,000. ಮತ್ತು ಯುವಕರ ಬಗ್ಗೆ ಮಾತಾಡ್ತೀವಿ. ಅರೆ ಆ ಯುವಕರಿಗೆ ಕೆಲಸ ಕೊಡಿ, ಕೆಲಸ ಖಾಲಿ ಇವೆ, ನೀವ್ ಯಾಕೆ ಕೊಡ್ತಾ ಇಲ್ಲ? ಯಾಕಂದ್ರೆ ಈ ಬಡವರ ಕೈಯಲ್ಲಿ ಹಣ ಬಂತು, ಅವ್ರ ಮಕ್ಕಳಿಗೆ ಓದಿಸ್ತಾರೆ, ಬುದ್ಧಿವಂತರಾಗ್ತಾರೆ, ಅವರಿಗೆ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ಇದು ಸಿಗಬಾರದು ಅಂತ ಹೇಳಿ ಈ 13 ಲಕ್ಷ ವೇಕೆನ್ಸಿ ಅವ್ರು ತುಂಬ್ತಾ ಇಲ್ಲ. ಇಂಥದೆಲ್ಲ ಇಟ್ಕೊಂಡು ನಾನು SC ಇದು ಮಾಡಿದೆ, ST ಅದು ಮಾಡ್ತೇನೆ, ಬ್ಯಾಕ್ವರ್ಡ್ ಹೀಗೆ ಮಾಡ್ತೀನಿ. बरो भाई 14 लाख वैकेंसीज है, रेलवे में लाखों वैकेंसीज है. ಇವತ್ತು ಒಂದು ಪೇಪರ್ ನಲ್ಲಿ ಬಂದಿದೆ, ನೀವು ನೋಡಿರಲಿಲ್ಲ ಗೊತ್ತಿಲ್ಲ. 1,35,000 ರೈಲ್ವೆ ವೇಕೆನ್ಸೀಸು ನಾವು ತುಂಬುತ್ತೇವೆ ಅಂತ ಬಂದಿದೆ. ಇವತ್ತು 1,35,000 vacancies in railway we are going to fill up. You have said, these vacancies are since long. ಬಹಳ ದಿವಸದಿಂದ ಬಿದ್ದಿದೆ. ಅದಕ್ಕೆ ನಾವು ಪದೇ ಪದೇ ಕೇಳ್ತೇವೆ, ಪ್ರಶ್ನೆ ಹಾಕಿದ್ದೇವೆ, ಆದರೂ ಕೂಡ ನೀವು ತುಂಬಲಿಲ್ಲ. ಈಗ ಯಾಕೆ ತುಂಬ್ತಾ ಇದ್ದೀರಿ? ಚುನಾವಣೆ ಬರ್ತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಹತ್ತಿರ ಬರ್ತಾ ಇದೆ, ಗುಜರಾತ್ ಚುನಾವಣೆ ಇದೆ, ಹಿಮಾಚಲ್ ಚುನಾವಣೆ ಇದೆ, ಮತ್ತು ನಾಳೆ ಕರ್ನಾಟಕ ಚುನಾವಣೆ ಬರ್ತದೆ. ಅದಕ್ಕಾಗಿ ಇವೆಲ್ಲ ಈಗ ಹೇಳೋದು. ಈಸ್ ದಿವಸ ನಿದ್ರೆ ಮಾಡ್ತಿದ್ದೀರಾ? ವರ್ಷಕ್ಕೆ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರಿ. ಎಲ್ಲವಪ್ಪ? ಈಗ 8 ವರ್ಷದಲ್ಲಿ 16 ಕೋಟಿ ಆಗಿದೆ. ಆ 16 ಕೋಟಿ ನೌಕರಿಗಳು ಎಲ್ಲಿವೆ? ಆ ನೌಕರಿನೂ ಕೊಟ್ಟಲಿಲ್ಲ. ಹೊಸ ನೌಕರಿ ಅಂತೂ ನೀವು ಕ್ರಿಯೇಟ್ ಮಾಡಲಿಲ್ಲ. ಕ್ರಿಯೇಟ್ ಮಾಡಿದಂತ ವೇಕೆನ್ಸಿಗಳು 14 ಲಕ್ಷ, ಅದನ್ನೂ ತುಂಬುತ್ತಾ ಇಲ್ಲ. ಆದರೂ ಜನರಿಗೆ ಸುಳ್ಳು ಹೇಳ್ಕೊಂಡು ಹೋಗೋದು, ಸುಳ್ಳು ಹೇಳ್ಕೊಂಡು ಇವತ್ತು ಮೋದಿಯವರು ಹೊರಟಿದ್ದಾರೆ. ಅದಕ್ಕೆ ನೀವು ಬಹಳ ಹುಷಾರಾಗಿರಿ. ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ, ಈ ಬರ್ತಕ್ಕಂಥ ಚುನಾವಣೆ, ಕರ್ನಾಟಕ ಚುನಾವಣೆ ಬಹಳ ಮಹತ್ವ ಚುನಾವಣೆ. ಇದು ಯಾವುದೇ ರೀತಿಯಿಂದ ನಾವು ಗೆಲ್ಲೇಬೇಕು ಅನ್ನತಕ್ಕಂಥ ಪಣ ನೀವು ತೊಡಬೇಕು. ನನಗೆ ಇವತ್ತು ನೀವು ಅಧ್ಯಕ್ಷರಾಗಿ ಮೊದಲನೇ ಸಲ ಇಲ್ಲಿ ಬಂದಿದ್ದಕ್ಕಾಗಿ ಬಹಳ ದೊಡ್ಡದಾಗಿ ಸ್ವಾಗತ ಮಾಡಿದ್ರಿ, ಗೌರವ ಸಲ್ಲಿಸಿದ್ರಿ, ಮತ್ತು ನನ್ನ ಬಗ್ಗೆ ಹೊಗಳಿಕೆ ಮಾತನ್ನು ಕೂಡ ಆಡಿದ್ರಿ. ಆದರೆ ನಿಜವಾಗಿ ನನಗೆ ಗೌರವ ಯಾವಾಗ ಸಲ್ಲಬಹುದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಂದಾಗ ಮಾತ್ರ. ಇಲ್ಲಾಂದ್ರೆ ಇವೆಲ್ಲ ಕಾಮನ್ ಹಾರು ತುರಾಯಿ ಶಾಲೆಗಳು ಯಾವಾಗಲೂ ಆಗ್ತಾರೆ, ಈಗೂ ಆಗ್ತಾರೆ. ಆದ್ರೆ ನಿಜವಾಗ್ಲೂ ನನಗೆ ಗೌರವ ಸಿಗಬೇಕು. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಏನ್ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೀನಿಯರ್ ಲೀಡರ್ಸು, 9,000 ಡೆಲಿಗೇಟ್ಸು ನನಗೇನು ಚುನಾಯಿತನಾಗಿ ಮಾಡಿದಾರೋ ಅದಕ್ಕೆ ಗೌರವ ಬರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರಬೇಕು. ಅದಕ್ಕೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ
ನಾಯಕರಿಗೆ ನಾನು ಕೇಳ್ಕೊಳ್ತೇನೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನೇ ಇರಲಿ ಒಂದಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಇಲ್ಲೆಲ್ಲ ನೀವು ಸಾಕಷ್ಟು ಪ್ರಚಾರ ಮಾಡಿರಿ. ಈಗಿರ್ತಕ್ಕಂಥ ಸರ್ಕಾರವು 40% ಏನೋ ಎಷ್ಟು ಪರ್ಸೆಂಟ್ 40% ಕಮಿಷನ್. ಓಕೆ, 40% ಕಮಿಷನ್ ಇರ್ತಕ್ಕಂಥ ತೆಗೆದುಕೊಳ್ತಕ್ಕಂಥ ಸರ್ಕಾರ ಇದೆ. ಇದಕ್ಕೆ ತೆಗೆದು ಹಾಕ್ಬೇಕಾದ್ರೆ ನಮ್ಮ ಸರ್ಕಾರ ಬರಬೇಕೋ ಬೇಡೋ? ಬರ್ಬೇಕಾದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕೋ ಬೇಡೋ? ಮಾಡಬೇಕು. ಅದಕ್ಕಾಗೆ ನಾನು ನಿಮಗೆ ಕೇಳ್ಕೊಳ್ತಕ್ಕಂಥದ್ದು, ಎಲ್ಲರೂ ಸೇರಿ ಸರ್ಕಾರ ತರ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಮತ್ತೆ ಎಷ್ಟೋ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವ್ರ ಕಾಲದಾಗ, ಕಾಂಗ್ರೆಸ್ ಪಾರ್ಟಿ ಕಾಲದಲ್ಲಿ ಆಯ್ತು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಾಯಕರು ಮಂತ್ರಿಗಳಾಗಿ ಕಲೆಕ್ಟಿವ್ ಆಗಿ ಕೂಡಿ ನೀವು ಕೆಲಸ ಮಾಡಿದ್ದೀರಿ. ಅದೇ ಕೆಲಸ ಈಗ ಮತ್ತೆ ಮಾಡಬೇಕಾಗಿದೆ. ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ, CLP ಲೀಡರ್ ಸಿದ್ದರಾಮಯ್ಯನವರು ಇದ್ದಾರೆ, ಬಾಕಿ ಅವರು ಕೂಡ ಏನು ಕಮ್ಮಿ ಇಲ್ಲ, ಅವರು ಎಲ್ಲ ಲೀಡರೇ ಇದ್ದಾರೆ. ಆದ್ರೆ ನಾವು ಬರೀ ಹಿಂಗೆ ಕೈ ಚಾಚ್ಕೊಂಡು ಹೋದ್ರೆ ಸಾಧ್ಯ ಇಲ್ಲ. ನಾವಿದು ಹಿಂಗೆ ಒಕ್ಕಟ್ಟಿಟ್ಕೊಂಡು ಮುಂದಕ್ಕೆ ಹೋದರೆ ನಮಗೆ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ, ಸಾಧಿಸಬಹುದು. ಅದಕ್ಕೆ ನಾನು ನಮ್ಮ ಸುರ್ಜೇವಾಲಾ ಸಾಹೇಬರು ಕೂಡ ಇಲ್ಲಿ ಸತತವಾಗಿ ಬರ್ತಾರೆ, ಎಲ್ಲರಿಗೆ ಕೇಳ್ತಾರೆ, ಹೇಳ್ತಾರೆ. ಅದ ಎಲ್ಲೆಲ್ಲಿ ಸ್ವಲ್ಪ ತೂತ ಬಿದ್ದಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಆಗಬೇಕು. ಯಾರ್ಯಾರು ಮುನಿಸ್ಕೊಂಡಾರೋ ಅವರಿಗೂ ತರ್ತಕ್ಕಂಥದ್ದು ಆಗಬೇಕು. ಅಥವಾ ಯಾರು ನಮಗೆ ಕಾರಣಾಂತರಿಂದ ನಮ್ಮಿಂದ ದೂರ ಹೋಗಿದಾರೋ ಅವರಿಗೂ ತರಬೇಕು. ಹೊಸಬ್ರು ಹೊಸ ರಕ್ತ ಯುವಕರು ಯಾರು ನಮ್ಮಲ್ಲಿ ಬರ್ತಾರೋ ಅವರಿಗೂ ನಾವು ತಗೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಇನ್ನು ಒಂದು ಮಾತು, ಈಗ ಅಧ್ಯಕ್ಷರಾದ್ಮೇಲೆ ನಾನೇನ್ ಮಾಡಬೇಕು, ನನಗೂ ಕೂಡ ಕೆಲವು ಕಾರ್ಯಕ್ರಮಗಳು ಇವೆ. ಏನು ಸೋನಿಯಾ ಗಾಂಧೀಜಿ ಅವರ ನೇತೃತ್ವದಲ್ಲಿ ಉದಯಪುರ್ ಡಿಕ್ಲರೇಷನ್ ಅಂತ ಏನು ಮಾಡಿದ್ರು, ಆ ಡಿಕ್ಲರೇಷನ್ನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಸದ್ಯಕ್ಕೆ ನಾನು ಮಾಡಬಹುದು ಅದನ್ನ ತಕ್ಷಣ ನಾನು ಮಾಡಕ್ಕೆ ಪ್ರಾರಂಭ ಮಾಡಿದ್ದೇನೆ. ಮತ್ತು ಅವೆಲ್ಲ ಡಿಕ್ಲರೇಷನ್ ಒಂದೊಂದಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಯುವಕರಿಗೆ 50% ಅವಕಾಶ ಕೊಡಬೇಕು ಅಂತಕ್ಕಂಥದ್ದು, ಮಹಿಳೆಯರಿಗೆ ಅವರಿಗೂ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದ್ರೆ ನೀವು ನೋಡಿ, ಬೇರೆ ಪಾರ್ಟಿಯಲ್ಲಿ ಮಹಿಳೆಯರು ಸಾಕಷ್ಟು ಬರ್ತಾರೆ, ನಮ್ಮ ಪಾರ್ಟಿಯಲ್ಲಿ ಕಡಿಮೆ. ಯಾಕಂದ್ರೆ ನಾವು ಆ ಕಡೆ ಸ್ವಲ್ಪ ನಮ್ಮ ಲಕ್ಷ್ಯ ಕಡಿಮೆ ಇರ್ತದೆ. ಯುವಕರು ಕಡಿಮೆ, ಸೇವಾದಲ್ಲವರು ಕಡಿಮೆ, ಅಥವಾ ಅನೇಕ ಘಟಕಗಳಿವೆ. ಅವರವರ ಶಕ್ತಿ ಅನುಸಾರ ಅವರಿಗೆ ಕೆಲಸ ಕೊಡಿ, ಅವ್ರಿಗೆ ಸಂಘಟನೆ ಮಾಡಕ್ ಬಿಡಿ. ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ಆರ್ಗನೈಸ್ ಸೆಕ್ಟರ್ನಾಗ ಇಂಟೆಕ್ ಇದೆ, ಮಹಿಳಾ ಕಾಂಗ್ರೆಸ್ ಇದೆ, ಯೂತ್ ಕಾಂಗ್ರೆಸ್ ಇದೆ, ಎನ್ಇಶಾ ಇದೆ. ಈ ಎನ್ಇಶಾನಲ್ಲೂ ಕೂಡ ಕಾಲೇಜ್ ಹೋಗಿ ಪ್ರತಿ ಒಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತಕ್ಕಂಥವ್ರಿಗೆ ನೀವು ಐಡೆಂಟಿಫೈ ಮಾಡಬೇಕು, ಅವ್ರಿಗೆ ಕಳಿಸ್ಬೇಕು. ಸುಮ್ಮನೆ ಜೆಂಡಾ ಹಿಡ್ಕೊಂಡು ಒಂದು 4 ಶಾಲೆ ಹಾಕಿದ್ರೆ ಅದು ಇಲ್ಲ. ಅಲ್ಲಿ ಹೋಗಿ ಯಾವ ರೀತಿಯಾಗಿ AVP-ದವರು, ಕಮ್ಯುನಿಸ್ಟ್ದವರು ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಮಾಡ್ತಾರೋ ಆ ರೀತಿಯಾಗಿ ಕನ್ವಿನ್ಸ್ ಮಾಡತಕ್ಕಂಥ ಕೆಲಸ ನೀವು ಮಾಡಬೇಕು. ಅದಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು. ಅಂಥದ್ರ ಬಗ್ಗೆ ಸೆಮಿನಾರ್ ಕಂಡಕ್ಟ್ ಮಾಡಬೇಕು. ಅದಕ್ಕೆ ದಯವಿಟ್ಟು ಈ ಕಡೆ ನೀವೆಲ್ಲರೂ
ಲಕ್ಷ ಕೊಡ್ತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ನನಗಿಷ್ಟೊಂದು ಅದ್ದೂರಿ ತಾವು ಸ್ವಾಗತವನ್ನು ನೀಡಿದ್ದೀರಿ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೂ CLP ಲೀಡರ್ ಅವರಿಗೆ ಸ್ವಲ್ಪ ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ನೋಡಮ್ಮ, ಪೋಲಿಂಗ್ ಬೂತ್ ಮೇಲೆ ಹೋಗಿ ಎಷ್ಟು ಓಟ್ ಇರ್ತಾವ ಅಷ್ಟು ಹಾಕಿಸಿದ್ರೆ ನನಗೆ ಸಂತೋಷ. ಸೊ ಅದಕ್ಕಾಗಿ ನಾನು ಹೆಚ್ಚು ಹೇಳಿದೆ. ನೀವು ಸ್ವಾಗತ ಮಾಡಿದ್ರಿ, ನನ್ನ ಬಗ್ಗೆ ಒಳ್ಳೆ ಮಾತು ಆಡಿದ್ರಿ. ನಾನು ಈಗ ಹೆಚ್ಚು ಇದ್ರ ಬಗ್ಗೆ ಹೇಳಿದೆ. ಇಷ್ಟು ಮಾತ್ರ ಹೇಳ್ತೇನೆ, ಈ ಸರ್ಕಾರ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಡ್ಕೊಂಡು ಬಂದಿದೆ, ನಡೀತಾ ಇದೆ, ಇವರಿಗೆ ನೀವು 2023ರಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತಕ್ಕಂಥದ್ದು ಹೇಳಿ, ಮತ್ತು ಅವ್ರ ಬಲ್ಲೂ ಒಕ್ಕಟ್ಟಿಲ್ಲ, ಆದರೆ ತೋರಿಸ್ಕೊಳ್ತಾರೆ. ಆದರೆ ಬೇರೆಯವರಿಗೆ ಟೀಕೆ ಮಾಡೋದು ಆ ಕಡೆ ಹೆಚ್ಚಿನವ್ರ ಲಕ್ಷ್ಯ. ಆದರೆ ನಾವು ಮಾಡಿದಷ್ಟು ಕೆಲಸ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಡೆವಲಪ್ಮೆಂಟ್ ನಿಲ್. ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾ ಏನು ನಾನು ಬರ್ತೀನಲ್ಲ, ಕಲ್ಯಾಣ ಕರ್ನಾಟಕ ಅಂತ ಹೆಸರು, ಅಲ್ಲಿ ಆರ್ಟಿಕಲ್ 371J ಕೆಳಗೆ ಏನು ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗಿತ್ತು, ಇವತ್ತು ಕೊಡ್ತಾ ಇಲ್ಲ, ಖರ್ಚಾಗ್ತಾ ಇಲ್ಲ. SCP ಏನು ಒಂದು ಹೊಸ ಆಕ್ಟ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಮಾಡಿದ್ದೇವೆ. ಅದು ಅನುಷ್ಠಾನದ ತರವಾಗಿ ಇವತ್ತು ಅಲ್ಲಿನ ದುಡ್ಡು ಬೇರೆಯವ್ರ ಕಡೆ ಹೋಗ್ತಾ ಇದೆ. ಇವೆಲ್ಲ ನೀವು ನೋಡಿ ಜನರಿಗೆ ತಿಳಿಸ್ಬೇಕು. ಮತ್ತು ಒಂದು ಕೊನೆ ಬೇಡಿಕೆ ನಿಮ್ಮ ಮುಂದೆ, ನಂದು ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಥವಾ ಯಾರೇ ನಮ್ಮ ನ್ಯೂಸ್ ಹೆಚ್ಚಿಗೆ ಬರದೇ ಇರ್ಬೋದು, ನಾವು ಹೇಳಿದ ಮಾತು ಹೆಚ್ಚಿಗೆ ಹಾಕದೇ ಇರ್ಬೋದು, ಅಥವಾ ನೀವು ಹೇಳಿದ್ದು ಕೇಳದೇ ಇರ್ಬೋದು. ಆದ್ರೆ ನೀವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ, ಮನೆ ಮನೆಗೆ ಹೋಗಿ. ನಾವೆಲ್ಲ ಇನ್ನು ಹಾಗೆ ಮಾಡ್ತಿದ್ದೇವೆ. ಏನು ಅವಾಗೇನು ಟಿವಿಗಳಿದ್ವು ಏನು, ಅಥವಾ ಅವಾಗೇನು ಪ್ರಿಂಟ್ ಮೀಡಿಯಾ ದಿನ ನಮ್ಮ ಪೆನ್ನಂತಿ ಬಂದೇನು ಬರೀತಿದ್ರ? ನಾವೆಲ್ಲ ಸಣ್ಣ ಪಾಂಪ್ಲೆಟ್ಗಳು ತಗೊಂಡು ಮನೆ ಮನೆಗೆ ಹೋಗ್ತಿದ್ದೇವೆ, ಅವ್ರ ಬಾಗಿಲು ಮುಂದಿಡ್ತಿದ್ದೇವೆ. ಕಟ್ಟಿ ಮ್ಯಾಕ್ ಕುಂತು 4 ಜನರಿಗೆ ನಾವು ತಿಳಿಸ್ತಿದ್ದೇವೆ. ಎಲ್ಲಿ ಗುಡಿ ಸಿಕ್ತು ಗುಡಿ ಮುಂದೆ, ಕಟ್ಟಿ ಇತ್ತು ಕಟ್ಟಿ ಬಲ್ಲಿ, ಧರ್ಮಶಾಲೆ ಇತ್ತು ಧರ್ಮಶಾಲೆ ಬಲ್ಲಿ ಇದ್ದು ಜನರಿಗೆ ತಿಳಿಸ್ತಿದ್ದೇವೆ. ಹಾಗೆ ಇವತ್ತು ನಾವು ಪಟ್ಟಣಗಳ ಬಿಟ್ಟು ಹಳ್ಳಿ ಕಡೆ ಹೋಗಿ, ವಾರ್ಡ್ನಲ್ಲಿ ಪಟ್ಟಣದಲ್ಲಿ ಹೋಗಿ ತಿಳಿಸಿದಾಗ ಮಾತ್ರ ನಾವು ಬಿಜೆಪಿಗೆ ಹೊಡೆತ ಕೊಡೋಕ್ಕಾಗ್ತದೆ. ಬರೇ ಸ್ಲೋಗನ್ನಿಂದ ಮಾತಾಡೋದ್ರಿಂದ ಆಗಲ್ಲ. ಅದಕ್ಕೆ ದಯವಿಟ್ಟು ನೀವು ಆ ಕೆಲಸ ಮಾಡಿ, ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ, ಮೌತ್ ಟು ಮೌತ್ ಕ್ಯಾಂಪೇನ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ರಿ. ಆ ಶಕ್ತಿ ಕೊಟ್ರೆ ನನಗೂ ಬರ್ತದೆ. ರಾಹುಲ್ ಗಾಂಧೀಜಿ ಅವರಿಂದ ಈಗಾಗಲೇ ನಮಗೆ ಶಕ್ತಿ ಬಂದಿದೆ. ಭಾರತ್ ಜೋಡೋ ಯಾತ್ರಾದಲ್ಲಿ ಈಗಾಗಲೇ 1000 ಕಿಲೋಮೀಟರ್ ಅವ್ರು ನಡೆದಿದ್ದಾರೆ, ಮುಂದೆ ನಡೀತಾ ಇದ್ದಾರೆ. ಇದು ನಮಗೆ ಏನು ಶಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇದೆ, ಅದನ್ನ ನಾವು ಬಳಸ್ಕೊಂಡು ನಮ್ಮ ಕೆಲಸನೂ ನಾವು ಮಾಡಬೇಕು. ನೀವು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿಯಾಗಿ ಮಾಡಿದೆ. ಅದು ಪ್ರಾರಂಭದಿಂದ ಮೈಸೂರಿಂದ ಇರಬಹುದು, ಮುಂದೆ ಎಲ್ಲೆಲ್ಲಿ ಹೋಗ್ತೇವೆ ನಾವು, ಹಾವೇರಿ ಡಿಸ್ಟಿಕ್ಕು ಅಥವಾ ಮುಂದೆ ಚಿತ್ರದುರ್ಗ ಡಿಸ್ಟಿಕ್ಟು, ಬಳ್ಳಾರಿ, ಎಲ್ಲ ಕಡೆನೂ ಕೂಡ ಒಂದು ಒಳ್ಳೆ ವಾತಾವರಣ ಇದೆ. ಬೇರೆಯವರು ಕೂಡ ಉದಾಹರಣೆ ಕೊಡ್ತಾರೆ. ಕರ್ನಾಟಕದಲ್ಲಿ ಏನು ಭಾರತ್ ಜೋಡೋ ಯಾತ್ರಾ ಯಶಸ್ವಿ ಮಾಡಿದಾರೋ ಹಾಗೆ ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ಬೇರೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಹೋಗ್ತಾ ಇದೆ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಧನ್ಯವಾದಗಳು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ